ನಮಸ್ಕಾರ. ನವಶಕ್ತಿ ಪೀಠಂ ವಾಹಿನಿಯ ಸಮಸ್ತ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ನಾನು ನಿರೂಪಕಿ ಶ್ರುತಿ. ವೀಕ್ಷಕರೇ, ನಮ್ಮ ಈ ಕಾರ್ಯಕ್ರಮದ ಮೂಲಕ ತಮ್ಮೆಲ್ಲರಿಗೂ ಸಾಕಷ್ಟು ಧಾರ್ಮಿಕ ಆಧ್ಯಾತ್ಮಿಕ ವಿಶೇಷ ಮಾಹಿತಿಯನ್ನು ಗುರೂಜಿಯವರು ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಎಂದಿನಂತೆ ಗುರೂಜಿಯವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಮಾಡ್ಕೊಳ್ಳೋಣ. ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರೂಜಿಯವರು. ಗುರೂಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ಅಷ್ಟಲಕ್ಷ್ಮಿ ಅಂತ ಕೇಳಿದ್ರು ಇಲ್ಲಿವರೆಗೂ, ಆದರೆ ನೀವು ತಿಳಿಸ್ಕೊಟ್ಟಂತಹ ಮಾಹಿತಿ ಏನಂದರೆ ಪಾಕೆಟ್ ಲಕ್ಷ್ಮಿ ಅಂತ. ದುಡ್ಡು ಯಾರಿಗೆ ಬೇಡ, ಪ್ರತಿಯೊಬ್ಬರ ಜೀವನಕ್ಕೆ ಒಂದು ದೊಡ್ಡ ಸೊಲ್ಯೂಷನ್ ಅಂತಂದರೆ ದುಡ್ಡು ಅಂತ ಹೇಳಬಹುದು. ಆದರೆ ಪಾಕೆಟ್ ಲಕ್ಷ್ಮಿಯ ಒಂದು ವಿಡಿಯೋನ ನಾನು ಕೂಡ ನೋಡಿದೆ. ಅನುಷ್ ಅವರು ಬಹಳ ಚೆನ್ನಾಗಿ ವಿವರಣೆಯನ್ನು ನಿಮ್ಮಿಂದ ಪಡ್ಕೊಂಡಿದ್ರು. ಸೊ ಈಗ ನನಗೂ ಕೂಡ ಒಂದಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ ಗುರುಜಿ. ಪಾಕೆಟ್ ಲಕ್ಷ್ಮಿ ಯಾಕೆ, ಅದು ಎಲ್ಲರಿಗೂ ಕೈಗೆಟ್ಕುವಂತಹ ಒಂದು ನಿಟ್ಟಿನಲ್ಲಿ ಸಿಗಬಹುದಾ? ಅದರಲ್ಲಿ ಇರೋವಂತಹ ಗಿಡಮೂಲಿಕೆಗಳು ಏನು? ಯಾಕೆಂದರೆ ನಾನು ವಿಡಿಯೋನ ನೋಡ್ತಾ ತಿಳ್ಕೊಂಡೆ, ಸುಮಾರು 20ಕ್ಕೂ ಹೆಚ್ಚಿನ ಗಿಡಮೂಲಿಕೆಗಳನ್ನು ಹಾಕಿ ಬೀಜಾಕ್ಷರಗಳನ್ನು ಹಾಕಿ ಸಿದ್ಧಿಸಿರೋವಂಥ ಒಂದು ಪಾಕೆಟ್ ಲಕ್ಷ್ಮಿ ಯಂತ್ರ. ಸೊ ಇದ್ರ ಬಗ್ಗೆ ಮಾಹಿತಿಗಾಗಿ ನಾನು, ನಮ್ಮ ವೀಕ್ಷಕರು ಎಲ್ಲರೂ ಕಾಯ್ತಾ ಇದ್ದೀವಿ. ಗುರುಜಿ, ತಿಳಿಸ್ಕೊಡ್ತೀರಾ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಅದು ಪಾಕೆಟ್ ಲಕ್ಷ್ಮಿ, ಎಷ್ಟೋ ಜನ ಅದರ ಬಗ್ಗೆ ಗುರುಗಳ ನಾವು ಎಷ್ಟೋ ಸಲ ನಾನಾ ಥರದ ಬಿಸ್ನೆಸ್ ಮಾಡಿದ್ವಿ. ಆ ಬಿಸ್ನೆಸ್ಗಳಲ್ಲಿ ಬಹಳ ಕೈ ಸುಟ್ಕೊಂಡ್ವಿ. ಮತ್ತು ಇನ್ನೊಬ್ರು ಹೇಳಿದ್ದು ಬಿಸ್ನೆಸ್ ಅದನ್ನು ಮಾಡಿದ್ವಿ. ನಮ್ಮ ಫ್ರೆಂಡ್ ಹೇಳಿದ್ದನ್ನು ಅವ್ರ ಜೊತೆಗೆ ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿದ್ವಿ. ಹೀಗೆ ಹಂತ ಹಂತ ಮಾಡಿದ್ರೂ ಹಣ ನಿಲ್ತಾ ಇಲ್ಲ. ಬಹುಶಃ ನಮ್ಮ ಆ ದಿನನಿತ್ಯದ ಖರ್ಚಿಗೂ ಕೂಡ ತೊಳಲಾಟಕ್ಕೆ ಸಿಕ್ಕಿಕೊಂಡಿದ್ದೀವಿ ಅಂತ ಕೆಲವರು ಬಂದು ಹೇಳ್ತಿರ್ತಾರಲ್ಲ ನನ್ನ ಬಳಿ. ಆಗ ನಾವು ಅಕ್ಷಯ ವೃಕ್ಷ ಅಂತ ಮಾಡಿದ್ವಿ. ಅದು ಇದಕ್ಕಿಂತಲೂ ಅದ್ಭುತ. ಸರಿ, ಜನರಿಗೆ ಇನ್ನು ಸ್ವಲ್ಪ ಬೇಗ ಅದರ ಜೊತೆಗೆ ನೀವು ಹೇಳಿದಂಗೆ ಅವರಿಗೆ ಹೆಟ್ಕೋ ರೀತಿಯಲ್ಲಿ ಮಾಡೋಣ ಅಂತ ಯೋಚನೆ ಮಾಡಿದಾಗ ಬಹುಶಃ ನಾವು ಇದಕ್ಕೆ ಸಂಬಂಧಪಟ್ಟವರು ಒಂದು ಸಿದ್ಧಿ ಆಗಿರುವವರೊಂದು 6 ಜನ ಸೇರಿ ಇದನ್ನು ಮಾಡಬೇಕು ಅಂತ ಹೊರಟಾಗ, ಮೂಲಿಕೆಗಳು ಮೊದಲು ಮಂತ್ರ ಅವರ ಅನುಷ್ಠಾನ ಇದ್ದೇ ಇರುತ್ತೆ, ಸಿದ್ಧಿ ಆಗತ್ತೆ, ಅದು ಆಗಲೇಬೇಕು ಕೂಡ, ಅದು ಅಭ್ಯಂತರ ಇಲ್ಲ. ಈಗ ಕರೆಂಟ್ ಎಲ್ಲ ಕಡೆ ಇರುತ್ತೆ, ಬಹುಶಃ ನಿಮ್ಮ ಬಲ್ಪ್ ತಗೊಬರ್ಬೇಕಾಗತ್ತೆ ಫ್ಲಾಶ್ಗೆ, ಅವೇ ಈ ಮೂಲಿಕೆಗಳು. ಹೀಗೆ ನೋಡಿದ್ನಲ್ಲ ಗುರುಜಿ, ಸುಮಾರು 20ಕ್ಕೂ ಹೆಚ್ಚಿನ 27 ಮೂಲಿಕೆ ಇದೆ. ಈಗ ನಾನು ನಿಮ್ಗೆ ಒಂದೊಂದಾಗಿ ಹೇಳ್ತೀನಿ. ಅದು ಎಲ್ಲಿಂದ? ಅದು ಬಹಳ ಮುಖ್ಯವಾಗಿ ಅದೇ ಕೆಲವೊಂದು ನಕ್ಷತ್ರಗಳಲ್ಲೇ ಹೋಗ್ತೀವಿ ನಾವು. ಕೆಲವೊಂದು ಮಾಸಗಳಲ್ಲಿ ರಾಜಯೋಗದಲ್ಲಿ ಆ ಪುಷ್ಯ ನಕ್ಷತ್ರ ಬಿದ್ದಾಗ, ಮಹಾನಕ್ಷತ್ರಗಳು ಬಿದ್ದಾಗ ತಮಿಳುನಾಡಿನ ಕೊಳ್ಳಿಮಲೈ, ಅಂಗನಮಲೈ, ಸಿದ್ದರ ಬೆಟ್ಟ, ಬಾಬಾ ಬುಡನಗಿರಿ, ಶ್ರೀಶೈಲಂ, ನಲ್ಲಮಲ್ಲ ಕಾಡು, ಹೀಗೆ ಎಷ್ಟು ಅಂತಂದರೆ ನಮಗೆ ಆ ಮೂಲಿಕೆಗಳು ಯಾವ ಬೇಕೋ ಅಷ್ಟು ಪಡ್ಕೊಳ್ಳೋ ತನಕ ನಾವು ಅದನ್ನು ಮಾಡೋಕ್ಕಾಗಲ್ಲ. ಅದನ್ನು ಪ್ಲ್ಯಾನಲ್ಲಿ ಇರ್ತೀವಿ, ಮಾಡಬೇಕು ಅಂತ ಸಿದ್ಧತೆ ಮಾಡ್ಕೊಂಡಿರ್ತೀವಿ. ಇನ್ನು ಅದಕ್ಕೆ ಏನೇನು ಬೇಕು ಅವೆಲ್ಲ ವ್ಯವಸ್ಥೆ ಮಾಡಿಕೊಂಡು, ಪ್ಲಸ್ ಸಿದ್ಧಿ ಆಗಿರೋ ಬೀಜಾಕ್ಷರಗಳಂತೂ ಅದ್ಭುತವಾಗಿ ವ್ಯವಸ್ಥೆ ಮಾಡ್ಕೊಂಡಿರ್ತೀವಿ. ಈ ಮೂಲಿಕೆಗಳ ಸಂಗ್ರಹಣಕ್ಕೆ ಹೋಗುವಂಥದ್ದು ಒಂದೊಂದು ಬ್ಯಾಚ್ ಒಂದೊಂದು ರೀತಿಯಲ್ಲಿ ಹೋಗಿ ತರೋವಂಥದ್ದೆಲ್ಲ ಮಾಡ್ತಾ ಬರ್ತೀವಿ. ಅದರದ್ದೊಂದು ಮೂಲಿಕೆಗಳು ನಮಗೊಂದು 4 ಸಿಗಲಿಲ್ಲ. ಸ್ವಲ್ಪ ವೆಯ್ಟ್ ಮಾಡಿ, ಇಲ್ಲ ಇದು 2 ತಿಂಗಳ ಹಿಂದೆಯೇ ಮಾಡಬೇಕಾಗಿತ್ತು. 2 ತಿಂಗಳ ಹಿಂದೆಯೇ ಜನರ ಕೈಗೆ ಸೇರಬೇಕಾಗಿತ್ತು. ಈಗ ವ್ಯವಸ್ಥೆ ಆಗಿದೆ ಅಷ್ಟನ್ನು ಕೂಡ. ಆಮೇಲೆ ಶ್ರೀಶೈಲಂ, ಬಹುಶಃ ಈ ಒಂದು ಶಿವರಾತ್ರಿಗೆ ನಮ್ಮ ಒಂದು ಟೀಮು ಅಲ್ಲೊಂದು ಅನ್ನದಾನ ಮಾಡುತ್ತೆ. ಆ 40 ಕಿಲೋಮೀಟರ್ ಕಾಡಲ್ಲಿ ಬರಬೇಕಾಗತ್ತೆ. ಈ ಮಹಾರಾಷ್ಟ್ರದಿಂದ, ಕರ್ನಾಟಕದಿಂದ, ಆಂಧ್ರದಿಂದ ನಡೆದುಕೊಂಡು ಬರ್ತಕ್ಕಂಥವರಿಗೆ ಕಾಡಲ್ಲಿ ನಿಮಗೆ ಯಾವುದೇ ಕಾರಣಕ್ಕೂ ನೀರು ಕೂಡ ಸಿಗಲ್ಲ. ಅಂಥ ಜಾಗದಲ್ಲಿ ಅದು 40 ಕಿಲೋಮೀಟರ್ ನಡೆಯುವಂಥ ಸಂದರ್ಭದಲ್ಲಿ ಪಾಪ ಏನು ಆಹಾಕಾರ ಎದ್ದೋಗುತ್ತೋ ಅಂತ ನಮ್ಮದೇ ಒಂದು ಟೀಮು ಹುಡುಗರುಗಳು 9 ಲಕ್ಷ ಜನಕ್ಕೆ ಅನ್ನದಾನ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಅಷ್ಟು ಕೂಡ ಪರ್ಮಿಷನ್ ತೊಗೋಬೇಕು. ಆಮೇಲೆ ನೀರದು ವ್ಯವಸ್ಥೆ ಮಾಡ್ಕೊಳ್ಬೇಕು. ಒಂದು 200 ಜನ ಅಡುಗೆ ಭಟ್ರು. ಇಷ್ಟೆಲ್ಲ ಮಾಡುವಾಗ ಈ ಸಲ ನೀವು ಬರಲೇಬೇಕು ಗುರುಗಳೇ ಅಂತಂದರು. ನಾನು ಹೇಗೂ ಕೂಡ ಒಂದು ವಾರದ ಮೊದಲು ಅಲ್ಲಿ ಹೋಗಿ ಇವೆಲ್ಲ ಈ ಸರ್ಚ್ ಹೇಗಿದ್ದರೂ ಕೂಡ ಅಲ್ಲಿಗೆ ಹೋಗ್ತೀವಲ್ಲ, ಆ ಸೇವೆಯಲ್ಲಿ ಪಾಲ್ಗೊಂಡು ಈ ಮೂಲಿಕೆಗಳು, ಬಹುಶಃ ನಿಮಗೆ ಆ ಮೂಲಿಕೆಗಳನ್ನು ಬಹಳ ಮುಖ್ಯವಾಗಿ ಕೆಲವೊಂದು ಮೂಲಿಕೆಗಳಿದ್ದಾವೆ. ಆ ಪದ್ಧತಿನಲ್ಲಿ ಏನೇನು ನಾವು ಹಾಕ್ತೀವಿ ಅಂತ, ವಿಷ್ಣುಕಾಂತ, ಸೂರ್ಯಕಾಂತ, ರಥಕಾಂತ, ಮಯೂರಶಿಖ, ಹುಚಪಾದ,
ಬಿಳಿಗುರಿ ಗುಂಜಿ ಚೂರು, ಬಿಳಿ ಗುರಿಗಂಜಿ, ಕೆಂಪು ಗುಲಗಂಜಿ, ಪಚ್ಚ ಗುರಿಗಂಜಿ, ರಾಮಬಾಣ, ಕಪ್ಪು ಅರಿಶಿನ, ತಾಮ್ರಶಿಖ, ಅಯಸ್ಕಾಂತ, ಪಂಚಮೂಲಿಕೆ, ನವಿಲುಗರಿ, ಶ್ರೀಗಂಧ, ಜವಾದು, ಗೌರೋಜನ, ಆಕರ್ಷಣ ಕಾಪು, ಪುನಗು, ಕಸ್ತೂರಿ, ಹೀಗೆ ಇನ್ನೂ ಇದ್ದಾವೆ. ಈ ಆಕರ್ಷಣ ಕಾಪು ಅಂತ ಇದೆಯಲ್ಲ, ಸಿಗಲ್ಲ, ರೇರ್ ಅದು ನಮಗೆ. ಬಟ್ ಆ ಸಂದರ್ಭದಲ್ಲಿ ಅದು ಬರೋ ತನಕ ನಾವು ಅದನ್ನು ಮಾಡೋಕ್ಕಾಗಲ್ಲ. ಎಂಡು ನಾವು ಪಾಕೆಟ್ ಲಕ್ಷ್ಮಿ ಅಂತೇಳಿ ಅದನ್ನು ಜೋಬಲಿಟ್ಕೊಳ್ತಕ್ಕಂತಹದ್ದೇ. ಅದು ನಿಮಗೆ ತೋರಿಸ್ತೀನಿ, ನೀವೇನಂತ ಕೊಟ್ಟ. ಇದು ಈ ಬಹುಶಃ ಅವ್ರ ಪಾಕೆಟ್ ಇಟ್ಕೋಬೇಕಾದ್ರೆ ಇದಕ್ಕೆ ನಾವು ಸರ್ಚ್ ಮಾಡ್ತೀವ, ಬಹುಶಃ ಇದು ಅವರಿಗೆ ಪೂರ್ಣವಾಗಿ ಸೇಫ್ಟಿ ಆಗಿರಲಿಕ್ಕೆ ಅಷ್ಟು ನೀಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟದ್ದು ಇವು ಪೂರ್ಣವಾಗಿ. ಮೊದಲೇ ಇದನ್ನು ತೋರಿಸಿದ್ದೇನೆ. ಇದರ ಒಳಗಡೆ ಆಮೇಲೆ ಮುಂದಿರತಕ್ಕಂತಹದ್ದು ಏನಿದೆಯೋ ಕುಬೇರನ ಪ್ರತಿಮೆ, ಕುಬೇರನ ಬೀಜಾಕ್ಷರಗಳು, ಇಲ್ಲಿ ಆಕರ್ಷಣ ಕಾಪುವಿನ ಯಂತ್ರ, ಒಳಗಡೆ ಇರತಕ್ಕಂತಹದ್ದು ಆ ಬೂರ್ಜ ಪತ್ರೆ ಮೇಲೆ ಬರೆದಿರೋ ಸಿದ್ಧಿ ಬೀಜಾಕ್ಷರಗಳು, ಈ ಮೂಲಿಕೆಗಳು, ಇಷ್ಟೆಲ್ಲ ಹಾಕಿ ಇದಕ್ಕೆ ಜೀವಾದಿ ತತ್ವನ್ಯಾಸ ಹೋಮವನ್ನು ಮಾಡುವಂಥದ್ದು. ಈಗ ಮೊಬೈಲ್ ಟು ಮೊಬೈಲ್ ನೀವು ಕರೆನ್ಸಿ ಹೆಂಗೆ ಟ್ರಾನ್ಸ್ಫರ್ ಮಾಡ್ತೀರಿ, ಹಾಗೆ ಇದಕ್ಕೆ ಆ ಒಂದು ದೈವಿಕ ಶಕ್ತಿಯನ್ನು, ಆ ಚೈತನ್ಯ ಶಕ್ತಿಯನ್ನು ಇದಕ್ಕೆ ತುಂಬಿಸ್ತಕ್ಕಂತಹದ್ದರಿಂದ ಅವರಿಗೆ 100ಕ್ಕೆ 100 ಕೆಲಸ ಮಾಡಲೇಬೇಕು. ಇದು ಎಲ್ಲಿ ಇರುತ್ತೋ ಅಲ್ಲಿ ಹಣದ ಕೊರತೆ ತೋರಿಸಿ ನೋಡೋಣ ಅಂತ ನಾನು ಯಾಕೆ ಹೇಳ್ತೀನಿ ಅಂತಂದರೆ, ಅಷ್ಟು ಖಡಕ್ಕಾಗಿ ನಾನು ಹೇಳಬೇಕಾದ್ರೆ ಇದರ ಮಹಿಮೆಯನ್ನು ನಾವು ಅರ್ಥಕೊಂಡಿರ್ತೇವೆ, ಇದರ ಬಗ್ಗೆ ಸಂಪೂರ್ಣ ತಿಳಿದುಕೊಂಡಿರುತ್ತೇವೆ. ಮತ್ತು ಇದನ್ನು ಅಮೃತ ಲಕ್ಷ್ಮಿಯೋ ಪಾಕೆಟ್ ಲಕ್ಷ್ಮಿ ಅನ್ನೋದರಲ್ಲಿ ನಮ್ಮ ಬ್ರದರ್ ಇಬ್ಬರಲ್ಲಿ ಸರಿ ಪಾಕೆಟ್ ಲಕ್ಷ್ಮಿ ಅಂತ ಒಂದಷ್ಟು ಜನಕ್ಕೆ ಅಮೃತ ಅಂತ ಕೇಳಿರ್ತಾರೆ. ಇದನ್ನು ನಾವು ಪಾಕೆಟಲ್ಲಿ ಇಟ್ಕೊಳ್ಳೋದ್ರಿಂದ ಪಾಕೆಟ್ ಲಕ್ಷ್ಮಿ ಅಂತ ಹೆಸರಿಟ್ಟು ಒಟ್ಟಾರೆಯಾಗಿ ಲಕ್ಷ್ಮೀ ಪ್ರಾಪ್ತಿ ಶೀಘ್ರವಾಗಿ ಆಗಲಿಕ್ಕೆ ಇದಕ್ಕೇನೇನು ಬೇಕು, ಯಾವ ರೀತಿಯಾಗಿ ನಾವೆಲ್ಲ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ರೆ ನಮ್ಮ ಮೈಂಡ್ ಹೇಗೆ ನಮಗೆ ಕೆಲಸ ಮಾಡ್ತಕ್ಕ. ಇದೇನು ಗೊತ್ತಾ, ಒಂದು ಪೂಜೆ ಅಂದ್ರೇ ಈಗ ನಿಮ್ಮ ತಾಯಿಯ ಸಂಬಂಧ ಹೇಗಿರುತ್ತೆ, ಪ್ರತಿನಿತ್ಯ ನಿಮ್ಮ ತಾಯಿ ಜೊತೆ ಮಾತಾಡ್ತಾ ಇರ್ತೀರಿ, ಪ್ರತಿನಿತ್ಯ ನಿಮ್ಮ ತಾಯಿ ಕ್ಷೇಮ ಸಮಾಚಾರ ನೋಡ್ಕೊಳ್ತಾ ಇರ್ತೀರಿ, ಪ್ರತಿನಿತ್ಯ ನಿಮ್ಮ ತಾಯಿ ನಿಮ್ಮನ್ನು ಗಮನಿಸ್ತಾ ಇರ್ತಾರೆ. ಹೀಗೆ ನಿಮ್ಮ ರಿಲೇಷನ್ಶಿಪ್ ಹೇಗೆ ಬಾಂಡ್ ಇರುತ್ತೋ ಆ ಬಾಂಡಿಂಗ್ ಎಷ್ಟು ಚೆನ್ನಾಗಿರುತ್ತಂತಂದರೆ, ನೀವಿಬ್ಬರು ಕೂಡ ಪ್ರತಿನಿತ್ಯ ಮಾತಾಡ್ಕೊಳ್ಳೋದ್ರಿಂದ 10 ವರ್ಷ ಆದರೂ ನೀವು ಮಾತಾಡೋಲ್ಲ ಅಂದರೆ ಬಾಂಡಿಂಗ್ ಇದೆಯಾ? ಇಲ್ಲ ಅಲ್ಲ. ಹಾಗೇನೆ ಈ ಬಾಂಡಿಂಗ್, ದೇವರ ಪೂಜೆ, ಈ ಸಿದ್ಧಿ ಅನ್ನೋದು ಭಗವಂತನ ಜೊತೆ ಇಟ್ಕೊಳ್ತಕ್ಕಂಥ ರಿಲೇಷನ್ಶಿಪ್. ಕೆಲವು ನಾವು ಅದನ್ನು ಸಿದ್ಧಿ ಮಾಡಿರ್ತೀವಿ, ಪ್ರತಿನಿತ್ಯ ನಮ್ಗೆ ಅನುಷ್ಠಾನ ಇರುತ್ತೆ, ಅದರ ಪ್ರಕಾರ ನಮ್ಮ ರಿಲೇಷನ್ಶಿಪ್ ಇರುತ್ತೆ. ಕೆಲವರು ಪಾಪ ಅವ್ರದ್ದೇ ಆಗಿರೋ ವ್ಯವಹಾರ ಬೇರೆ ಇರುತ್ತೆ, ಏನೋ ವ್ಯಾಪಾರ ಇರುತ್ತೆ, ಅವ್ನು ಪ್ರತಿನಿತ್ಯ ಅನುಷ್ಠಾನ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಅದಕ್ಕಾಗಿ ಅನುಷ್ಠಾನ ಪರರು ಸಿದ್ಧಿಪಡಿಸಿದ ಈ ಪಾಕೆಟ್ ಲಕ್ಷ್ಮಿ ಎಲ್ಲಿ ಪಾಕೆಟಲ್ಲಿ ಇರುತ್ತೋ ಅವನ ಪಾಕೆಟ್ ಖಾಲಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಗುರುಜಿ, ಈಗ ಹೆಣ್ಮಕ್ಳು ಏನು ಮಾಡೋದು? ಗಂಡ್ಮಕ್ಳಾದರೆ ಪಾಕೆಟಲ್ಲಿ ಇಟ್ಕೊಳ್ತಾರೆ. ಸೊ ಹೆಣ್ಮಕ್ಳು ನಮ್ಮಂಥವ್ರಿಗೆ ಬೇಕು ಅಂತಂದರೆ ನಾವು ಹೇಗೆ? ಹೆಣ್ಮಕ್ಳಿಗೆ ಯಾವುದೇ ಕಾರಣಕ್ಕೆ ಕೊಡಲ್ಲ ಅಂತ ನಾನು ಹೇಳಲ್ಲ, ಅವ್ರ ಪರ್ಸಲ್ಲಿ ಇಟ್ಕೊಳ್ಳೋಂಥದ್ದು ಅಷ್ಟೇ. ಪರ್ಸಲ್ಲಿ ಇಟ್ಕೊಂಡ್ರೆ ಆಯಿತು, ಅಭ್ಯಂತರ ಇಲ್ಲ. ಪಾಕೆಟ್ ಅಂತಂದರೆ ಜೇಬಲ್ಲಿ ಅಂತಲ್ಲ, ಹಾಗೆ ಅವ್ರು ಎಲ್ಲಿ ಬೇಕೋ ಇಟ್ಕೊಳ್ತಕ್ಕ ಸ್ವಲ್ಪ ಇದಕ್ಕೆ ಒಂಚೂರು ಮಡಿ ಮೈಲಿಗೆ ಅಂತಂದರೆ ಏನಂತಂದರೆ, ಬಹಳ ಮುಖ್ಯವಾಗಿ ಯಾರಾದರೂ ಹೋಗಿಬಿಟ್ರೆ ಅಂಥ ಕಡೆ ಇದನ್ನು ತೆಗೆದುಕೊಂಡು ಹೋಗಬಾರದು. ಇನ್ನು ಉಳಿದಾಗೇನು ಅಭ್ಯಂತರ ಇಲ್ಲ, ಬೇರೆ ಯಾವುದೇ ತರಹದ್ದು ಅನ್ನ ಆಹಾರದ ರಿಸ್ಟ್ರಿಕ್ಷನ್ಸ್ ಇಲ್ಲ ಅವರಿಗೆ. ಅವರು ತಿಂತಕ್ಕಂತಹದ್ದು ಊಟದ ಅದಕ್ಕೇನು ತೊಂದರೆ ಇಲ್ಲ. ಈಗ ಅವರ ಹತ್ರ ಹಣ ಇಟ್ಕೊಂಡೆ ಅವ್ರು ಯಾವುದೋ ಹೋಟೆಲ್ಗೆ ಊಟ ಮಾಡ್ತಾರೆ, ಆ ಹಣನ ಲಕ್ಷ್ಮಿ ಹೆಂಗೆ ಇಟ್ಕೊಂಡೋದ್ರು. ಇದು ಅದರ ಹತ್ತಿರ ಪಟ್ಟು ಅದ್ಭುತವಾಗಿದ್ದ ಶಕ್ತಿಯನ್ನು ಕೊಡೋವಂಥದ್ದೇ ಈ ಪಾಕೆಟ್ ಲಕ್ಷ್ಮಿ. ಬಹಳ ಜನ ಕೇಳ್ತಿದ್ದಾರೆ, ಅದು ಏನಂತಂದರೆ ಇದನ್ನು ಕೂಡ ರೆಡಿ ಆಗಬೇಕಾದ್ರೆ ನಾವು 4 ತಿಂಗಳಿಂದ ಅಷ್ಟು ವರ್ಕ್ ಮಾಡಿರ್ತೀವಿ. ಅದಾದಮೇಲೆ ಒಂದೊಂದು ಇದಕ್ಕೆ ಈ ವರ್ಕನ್ನು ಹಚ್ಚಾಕ್ಸೋದ್ರಿಂದ ಹಿಡಿದು ಇದು ಮ್ಯಾನ್ ಮೇಡ್, ನಾವೇ ಮಾಡಬೇಕು. ಇದನ್ನು ಬೇರೆ ಎಲ್ಲೋ ಮಾರ್ಕೆಟಲ್ಲಿ ಸಿಗೋ ವಸ್ತು ಅಲ್ಲ. ಇದು ಒಂದೊಂದು ಹಚ್ಚು ಕೂಡ, ಪ್ರತಿಯೊಂದು ಕೂಡ ಇದು ಏನಿದೆಯೋ ಮೇಲಿರ್ತಕ್ಕಂತಹದ್ದು ಇದು, ಅದನ್ನು ಕೂಡ ಹಚ್ಚಾಕ್ಸಿ ಇದು 4 ಭಾಗಗಳು ಮಾಡಿ ಅದರೊಳಗಡೆ ತುಂಬಿಸಿ ಮಾಡೋದಿದೆಯಲ್ಲ ಅದು ಬೇರೆ. ನೀವು ವಾಸ್ತುಗ ಅಂತಂದರೆ ಒಂದು ಕುದುರೆ ಲಾಳವೋ ಅಥವಾ ಸ್ವಸ್ತಿಕ್ ಚಿಹ್ನೆಯೋ ಓಂಕಾರದೋ 4 ಗುಲಗಂಜಿ ಸೇರಿಸಿ ಒಂದ್ರಲ್ಲಿ ಹಾಕ್ಕೊಟ್ಬಿಡ್ತಾರೆ, ಅದು ಬೇರೆ. ಇದರಲ್ಲಿ ವಿತ್ ಬೀಜಾಕ್ಷರಗಳೊಂದಿಗೆ ಬೇರೆ ಇನ್ಯಾರು ಮಾಡಲಿಕ್ಕೆ ಆಗಲ್ಲ. ಹಾಗೆ ಆ ಸಿದ್ಧಿ ಅನ್ನೋ ಬೀಜಾಕ್ಷರಗಳಿರ್ತಾವಲ್ಲ, ಹಾಗೆ ವ್ಯವಸ್ಥಿತವಾಗಿ ಮಾಡಿರ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಲಕ್ಷ್ಮಿಯ ಸಾನ್ನಿಧ್ಯ ಅವರ ಮನೇಲಿ ಇರುವಂಥದ್ದು. ಇದು ಪಾಕೆಟ್ ಲಕ್ಷ್ಮಿ. ಅದೇ ಗುರುಜಿ, ಪಾಕೆಟ್ ಲಕ್ಷ್ಮಿಯನ್ನ ಬೇಕು ಅಂತ ಅನ್ನೋಂಥವ್ರಿಗೆ, ಯಾಕೆಂದ್ರೆ ನಾನು ಈ ಕಾರ್ಯಕ್ರಮಕ್ಕೆ ಬರೋವಾಗ ನನ್ನ ಚಿಕ್ಕಪ್ಪ ಕೂಡ ಕಾಲ್ ಮಾಡಿ ನನಗೆ ಹೇಳಿದ್ರು, ಈ ಥರ ಪಾಕೆಟ್ ಲಕ್ಷ್ಮಿ ಅಂತ ವಿಡಿಯೋ ನೋಡಿದೆ ಗುರುಜಿ ಅವ್ರದ್ದು. ಸೊ ಅದನ್ನು ಹೆಂಗೆ ಆರ್ಡರ್ ಮಾಡೋದು ಅಂತೆಲ್ಲ ಕೇಳ್ತಾ ಇದ್ರು. ಸೊ ಆರ್ಡರ್ ಮಾಡೋವಂಥವ್ರಿಗೆ ಗುರುಜಿ ಈಗ ಸದ್ಯಕ್ಕೆ ಲಭ್ಯ ಇದೆಯಾ ಅಥವಾ ಮುಂದಿನ ದಿನಗಳಲ್ಲಿ ಆಗೋದಾ? ಅದೇ
ಟೈಮ್ ತಗೊಳ್ತೀವಿ. ಲಭ್ಯ ಇದೆ ಅಂತಂದರೆ ಯಾವುದೇ ಕಾರಣಕ್ಕೂ ಅವರು ಇದನ್ನು ಬೇಕು ಅಂತ ಪಡ್ಕೊಳ್ಬೇಕಾದ್ರೆ ಏನು ಕರೆ ಮಾಡಿ ತಿಳ್ಕೊಳ್ತಾರೆ ಇದ್ರ ಬಗ್ಗೆ 100ಕ್ಕೆ 100 ನಮಗೆ 15 ಡೇಸ್ ಟೈಮ್ ಬೇಕು. 15 ದಿನ ಟೈಮ್ ಬೇಕೇ ಬೇಕು. 10 to 15 ಡೇಸ್ ಟೈಮ್ ಬೇಕು. ಸ್ವಲ್ಪ ನಮಗೆ ಈ ಸಂಶೋಧನಾತ್ಮಕವಾಗಿ ಈ ಸ್ವಲ್ಪ ರಿಸರ್ಚ್ ಮಾಡುವಂಥದ್ದು. ಹೀಗೆ ಪ್ರಯೋಗ ಆದ ಮೇಲೆ ಇದು ಹೆಂಗೆ ಕೆಲಸ ಮಾಡುತ್ತೆ, ಹೌದಾ ಇದಾಗತ್ಯಾ. ಈಗ ಒಂದು ಬಲ್ಪ್ ಅನ್ನೋದು ಎಷ್ಟು ಸಲ ಅವನು ಸೋತಿರ್ತಾನೋ, ಥಾಮಸ್ ಆಲ್ವಾ ಎಡಿಸನ್ನು ಬಹುಶಃ 1000 ಬಾರಿಗೆ ಹೆಚ್ಚು ಸಲ ಸೋತಿರ್ತಾನೆ. ಹಾಗೆ ನಾವು ಇದರಲ್ಲಿ ಯಾವುದು ಮಾಡಬೇಕು ಅಂತಂದಾಗ ಮೂಲಿಕೆಗಳು ನಮಗೆ ಬಹಳ ವ್ಯತ್ಯಾಸ ಕಾಣಿಸ್ತವೆ. ಇದಾವೆ, ಸಾವಿರಾರು ಮೂಲಿಕೆ ಇದ್ದಾವೆ. ಅದರಲ್ಲಿ ಇದಕ್ಕೆ ಬೇಕಾಗಿರ್ತಕ್ಕಂಥ ಮೂಲಿಕೆಗಳು ಒರಿಜಿನಲ್ ಆಗಿ ಅದ್ಭುತವಾಗಿ ಕೆಲಸ ಮಾಡುವಂಥದ್ದು 27 ಮೂಲಿಕೆ ಬೇಕೇ ಬೇಕು. ಅದು ತಾಳೆಗೆರೆಯಲ್ಲಿ ಎಲ್ಲಿ ಬರೆದಿದೆಯೋ ಲಕ್ಷ್ಮಿಗೆ ಸಂಬಂಧಪಟ್ಟ ತಾಂತ್ರಿಕ 1000 ಇದ್ದಾವೆ. ಆ 1000ದಲ್ಲಿ ಶೀಘ್ರವಾಗಿ ಮನುಷ್ಯನ ಜೊತೆಲಿ ಇಟ್ಕೊಂಡು ಓಡಾಡ್ಲಿಕ್ಕೆ ಯಾವುದಾಗಬಹುದು ಹೇಳಿ ನಾವು ನಿಧಾನಕ್ಕೆ ತೆಗೆದು ನೋಡಿದಾಗ ಆ ಹುಡುಗ ನಮಗೆ ಪ್ರೇರಣೆ. ಅದಾದ್ಮೇಲೆ ಬರ್ತಾರಲ್ಲ ಪಾಪ, ಎಲ್ರಿಗೂ ಅದು ಕೊರತೆ ಇದ್ದೇ ಇರುತ್ತೆ. ಎಷ್ಟೇ ದುಡಿದ್ರು ಜೀವನ ಮಾಡಬೇಕಾದ್ರೆ ಒಂದು ಬಹಳ ಮುಖ್ಯವಾದ ಘಟ್ಟ ಅಂತ ತೆಗೆದಾಗ ಅಷ್ಟು ವಿಷಯಗಳನ್ನ ಬಹುಶಃ ಈ ಲಕ್ಷ್ಮಿ ಪಡೆದುಕೊಳ್ತು. ಪ್ರತಿಯೊಬ್ಬರ ಒಂದು ಆರ್ಥಿಕ ಸ್ಥಿತಿ ಸುಭದ್ರವಾಗಿರ್ಬೇಕು ಅನ್ನೋಂಥ ಆಶಯ ಇದ್ದೇ ಇರುತ್ತೆ. ಹಾಗೆ ಪಾಕೆಟ್ ಲಕ್ಷ್ಮಿಯನ್ನ ನಾವು ತಗೊಂಡ ನಂತರ ಇಷ್ಟು ದಿನ ಅಂತ ಹೇಳಿ ಅದಕ್ಕೆ ಸಿದ್ಧಿ ಇರುತ್ತೆ? ಅದು ಹಾಗಲ್ಲ. ಅದು ನಾನು ಹೇಳೋದು ಏನಂದ್ರೆ, ಇದನ್ನು ತೆಗೆದುಕೊಂಡ ದಿನದಿಂದಲೇ ಪ್ರಾರಂಭ, ಅಲ್ಲಿಂದ ಸ್ಟಾರ್ಟ್. ಎಷ್ಟು ದಿನಕ್ಕಾಗತ್ತೆ ಇದು ಸಾಮಾನ್ಯ ಜನರ ಪ್ರಶ್ನೆ ಆಗಿರುತ್ತೆ. ನಿಮ್ಮ ಬಳಿ ಬಹುಶಃ ಬುಕ್ ಮಾಡಿದ ಕೂಡಲೇ ಅಲ್ಲಿಂದಲೇ ಪ್ರಾರಂಭ ಇರುತ್ತೆ ಕೆಲವರಿಗೆ. ಆಮೇಲೆ ಇನ್ನೊಂದು ಏನಂತಂದ್ರೆ, ಇದೊಂದು ರೀತಿಯ ಮಾರ್ಕೆಟಿಂಗ್ ಪ್ಲ್ಯಾನ್ ಅದು ಇದು ಅಂತಲ್ಲ, ಇದಕ್ಕೆ ಅಷ್ಟು ವರ್ಕ್ ಇದೆ ನಮಗೆ. ಅಂದರೆ ಜನರಿಗೆ ಉಪಯೋಗವಾಗಲಿ ಅಂತ ಮಾಡೋದು. ಒಂದು ಸ್ವಲ್ಪ ನಮಗೆ ಇದರ ಮೇಲೆ ಅನುಮಾನ ಬಂದರೆ ತಗೊಳ್ಬಾರ್ದು. ಆಮೇಲೆ ಇದ್ರ ಮೇಲೆ ಸ್ವಲ್ಪ ನಮಗೆ ಹೀಗನ್ನಿಸ್ತು ಅಂದರೆ ತಗೊಳ್ಬಾರ್ದು. ಖಂಡಿತ ನಾನು ಅದನ್ನೇ ಹೇಳೋದು, ಪ್ರೀತಿಯಿಂದಲೇ ತೆಗೆದುಕೊಂಡು ನೀವು ಇದನ್ನು ಇಟ್ಟುಕೊಂಡ ಮೇಲೆ ಹಣ ಹೇಗೆ ಬರಲ್ಲ ನೋಡೋಣ. ನಾನು ಯಾಕೆ ಇದನ್ನು ಹೇಳ್ತೀನಿ ಅಂತಂದರೆ, ಇದರ ಬಗ್ಗೆ ಅಷ್ಟು ಸ್ಟಡಿ ಮಾಡಿ ಆದಮೇಲೆ, ನಮ್ಮಲ್ಲಿ ಒಂದಷ್ಟು ಜನಕ್ಕೆ ಮೊದಲೇ ಕೊಟ್ಟು ಆದಮೇಲೆ ಅವರುಗಳ ಪ್ರೇರಣೆ, ಅವರ ಮಾತುಗಳು ಅಷ್ಟು ಉತ್ಸಾಹ ಉಲ್ಲಾಸಭರಿತವಾಗಿರ್ತವೆ. ನಾನು ಹುಡುಗನ ಹೇಳಿದೆ, ಅಂದರೆ ಆ ಗಜಲಕ್ಷ್ಮಿ ಸಂಪುಟೀಕರಣದ ಒಳಗಡೆ ಕೊಟ್ಟಾಗ ಒಬ್ಬ ಹುಡುಗ ಕಳೆದುಕೊಂಡಿದ್ದೆ ಇದನ್ನು. ಆ ಕಳೆದುಕೊಂಡ ಹುಡುಗ ಮತ್ತು ಇದನ್ನು ನಾವು ಕೊಟ್ಟಾಗ ಏನೇನು ಪಡೆದುಕೊಂಡಿದ್ದ ಅವನ ಅಭಿಲಾಷೆಗಳ ವ್ಯಕ್ತಪಡಿಸ್ತಾನಲ್ಲ, ಆ ಖುಷಿ ನಮಗೊಂದು ಪ್ರೇರಣೆ ಕೊಟ್ಟಿತ್ತು. ನಾವು ಇದನ್ನು ಮಾಡಲಿಕ್ಕೆ ಮೂಲ ಕಾರಣ ತುಂಬ ನೊಂದವರು, ತುಂಬ ಸೋತವರು ಮತ್ತು ಇದನ್ನು ಪಡೆದುಕೊಂಡಾಗ ಅದರ 10ರಷ್ಟು ಸಂತೋಷ ವ್ಯಕ್ತಪಡಿಸಿದ್ರಲ್ಲ, ಅದು ನಮಗೆ ಪ್ರೇರಣೆ. ಗುರುಜಿ, ಹಾಗಿದ್ರೆ ವೀಕ್ಷಕರು ಈಗ ಆರ್ಡರ್ ಮಾಡುವಂಥ ಎಲ್ಲ ಪರಿಸ್ಥಿತಿಯು ಕೂಡ ಇದೆ ಅಂತಲೇ ಹೇಳ್ಬೋದು. ಗುರುಜಿ, ಹಾಗಿದ್ರೆ ಸಾಮಾನ್ಯರಿಗೂ ಕೂಡ ಕೈಗೆಟುಕುವಂತಹ ಒಂದು ಪಾಕೆಟ್ ಲಕ್ಷ್ಮಿ ಯಂತ್ರ, ಅವರ ಒಂದು ಆರ್ಥಿಕ ಸ್ಥಿತಿಯನ್ನು ಮತ್ತಷ್ಟು ಎತ್ತರಕ್ಕೆ ತಗೊಂಡು ಹೋಗುವಂತಹ ಪಾಕೆಟ್ ಲಕ್ಷ್ಮಿ ಯಂತ್ರ ಅವರ ಕೈಗೂ ಕೂಡ ಸೇರಬಹುದು ಅಂತ ನಿಮ್ಮ ಮಾತಿನಿಂದ ತಿಳಿಸ್ತಾ ಇದ್ದೀರಾ. ಸೊ ಬಹಳನೇ ಖುಷಿ ಆಯಿತು ಗುರುಜಿ. ಯಾಕೆ ಅಂತಂದರೆ, ಮನುಷ್ಯನಿಗೆ ದುಡ್ಡು ಎಷ್ಟು ಮುಖ್ಯ ಅಂತಂದರೆ, ಒಂದು ಗುಟುಕು ನೀರು ಬೇಕು ಅಂದ್ರೂ ಕೂಡ ಅದಕ್ಕೆ ದುಡ್ಡು ಬೇಕು, ಒಂದು ಬಟ್ಟೆ ತಗೊಳ್ಳೋದಕ್ಕೂ ದುಡ್ಡು ಬೇಕು. ದುಡ್ಡಿಲ್ಲ ಅಂತಂದರೆ ಯಾವುದೇ ಕೆಲಸ ಕಾರ್ಯಗಳು ಕೂಡ ಆಗೋದಿಲ್ಲ. ಆದರೆ ನಮ್ಮ ಒಂದು ಪಾಕೆಟ್ನಲ್ಲೇ ಇಟ್ಕೊಂಡು ದುಡ್ಡನ್ನು ಮಾಡುವಂಥ ಒಂದು ಲಕ್ಷ್ಮಿಯ ಯಂತ್ರ, ಪಾಕೆಟ್ ಲಕ್ಷ್ಮಿಯ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು ತಮಗೆ. ಹರೇ ಶ್ರೀನಿವಾಸ. ನೋಡಿದ್ರಲ್ಲ ವೀಕ್ಷಕರೇ, ಯಾರಿಗೆ ಬೇಕಿಲ್ಲ ಹೇಳಿ ಲಕ್ಷ್ಮಿಯ ಅನುಗ್ರಹ, ಸಕಲರಿಗೂ ಬೇಕು. ಸೊ ಹಾಗಾಗಿ ಜನಸಾಮಾನ್ಯರಿಗೆ ಬಹಳ ಪ್ರೀತಿಯಿಂದ ಗುರುಜಿಯವರು ಪಾಕೆಟ್ ಲಕ್ಷ್ಮಿ ಯಂತ್ರವನ್ನು ನೀಡ್ತಾ ಇದ್ದಾರೆ. ಸೊ ನಿಮಗೂ ಕೂಡ ಬೇಕಿದ್ದಲ್ಲಿ ಸ್ಕ್ರೀನ್ನ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಕಾಲ್ ಮಾಡಿ ಆರ್ಡರನ್ನು ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಆರ್ಥಿಕ ಸಮಸ್ಯೆಗಳು ಏನೇ ಇದ್ರೂ ಕೂಡ ಆದಷ್ಟು ಬೇಗ ನಮ್ಮ ಪಾಕೆಟ್ ಲಕ್ಷ್ಮಿ ಯಂತ್ರದ ಮೂಲಕ ಪರಿಹಾರವಾಗಲಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ನಮಸ್ಕಾರ, ಸಿಗೋಣ ಮುಂದಿನ ಸಂಚಿಕೆಯಲ್ಲಿ.